ಇಡ್ಲಿ ಹಾಗೆ ದೋಸೆಗೆ ಯಾವಾಗಲೂ ಟೊಮ್ಯಾಟೊ ಚಟ್ನಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಸಿಂಪಲಾಗಿ ಮಾಡ್ಬೋದಾಗಿರುವಂಥ ಟೊಮ್ಯಾಟೊ ಚಟ್ನಿನ ನಾನು ತೋರಿಸ್ತಾ ಇದ್ದೀನಿ. ಇಡ್ಲಿ ದೋಸೆ ಅಂತಾನೆ ಅಲ್ಲ, ಇದನ್ನ ಚಪಾತಿ ಇರ್ಬೋದು, ರೈಸ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿನ 10 ನಿಮಿಷದಲ್ಲಿ ಮಾಡ್ಬಿಡ್ಬೋದು. ಹೇಗೆ ಮಾಡೋದು ಅಂದರೆ, ಒಂದು ಕಡಾಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊಳ್ಳೋಣ. ಮೀಡಿಯಂ ಸೈಜ್ ಒಂದು 3 ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಈ ಚಟ್ನಿ ನಾನು ಮಾಡ್ತಿರೋದು ಒಂದು 3 ರಿಂದ 4 ಜನಕ್ಕೆ ಸರ್ವ್ ಮಾಡೋವಷ್ಟು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಈರುಳ್ಳಿ, ಟೊಮ್ಯಾಟೊ ಅದನ್ನೆಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಹಾಗೆ ಕಡಲೆಬೇಳೆ ಸ್ವಲ್ಪ ಆಯಿಲಲ್ಲೇ ಅದು ಫ್ರೈ ಆಗಬೇಕು. ಅದು ಮುಂಚೆನೇ ಹಾಕಬೇಕಾಗಿತ್ತು, ಬಟ್ ಅದು ಸಡನ್ ಆಗಿ ಈರುಳ್ಳಿನ ಹಾಕ್ಬಿಟ್ಟೆ. ಇವಾಗ ಅದು ಮಧ್ಯದಲ್ಲಿ ನಾನು ಆಯಿಲಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ನೀವು ಮಾಡೋವಾಗ ಅದನ್ನ ಈರುಳ್ಳಿಗಿಂತ ಮುಂಚೆನೆ ಹಾಕೊಳ್ಳಿ. ಈಗ 3 ಟೊಮ್ಯಾಟೊನ ಹಾಕೊಳ್ಳೋಣ ಕಟ್ ಮಾಡಿಕೊಂಡು. ನಾನು ತಗೊಂಡಿರೋದು ಸ್ವಲ್ಪ ಹುಳಿ ಟೊಮ್ಯಾಟೊನೇ. ಹುಳಿ ಟೊಮ್ಯಾಟೊ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಕೊರಿಯಾಂಡರ್ ಪೌಡರ್ ಬದಲಿಗೆ ನೀವು ಸಾಂಬಾರ್ ಪೌಡರ್ ಕೂಡ ಹಾಕೋಬಹುದು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಟು ನೀರು ಹಾಕ್ಕೊಂಡಿರನೇ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ 1 ಸ್ಪೂನು ಎಣ್ಣೆ, ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಫ್ರೆಶ್ ಆಗಿರೋವಂಥ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಹಿಂಗು, ಹಾಗೆ ಒಗ್ಗರಣೆಗೆ ಕ್ರಷ್ ಮಾಡಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಕೂಡ ಹಾಕೋಬಹುದು. ಈಗ ಈ ಒಗ್ಗರಣೆನ ನಾವು ಚಟ್ನಿಯಲ್ಲಿ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈಗ ಈ ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ. ಇದನ್ನ ಇಡ್ಲಿ ಜೊತೆ ಅಂತೂ ನನಗೆ ತುಂಬ ಇಷ್ಟ ಪರ್ಸ್ನಲ್ ಆಗಿ. ಹಾಗೆ ನೀವು ಇದನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಹಾಕೋಬಹುದು. ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನಷ್ಟು ರೆಸಿಪಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.